ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಟಾಟಾ ಇವಿ ಕಾರಲ್ಲಿ ಐರಾ ಕನೆಕ್ಟಿವಿಟಿ ಆ್ಯಪ್ ಅನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿಕೊಡ್ತೇನೆ, ಬನ್ನಿ. ಪ್ಲೇಸ್ಟೋರ್ಗೆ ಹೋಗಿ ಟಾಟಾ ಮೋಟರ್ಸ್ IRA.ev ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ನಂತರ ಈ ತರ ಓಪನ್ ಆಗ್ತದೆ. ಅಲ್ಲಿ ನಿಮ್ಗೆ ರಿಜಿಸ್ಟರ್ ಆರ್ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ನಿಮ್ಗೆ ಎಂಟ್ರಿ ಮಾಡ್ಲಿಕ್ಕೆ ಇರ್ತದೆ. ಅಲ್ಲಿ ನಿಮ್ಗೆ ಯಾರ ಮೊಬೈಲ್ ನಂಬರ್ ಅಲ್ಲಿ ವೆಹಿಕಲ್ ರಿಜಿಸ್ಟರ್ ಆಗಿದೆ ಅವರ ನಂಬರ್ ಅನ್ನೇ ಎಂಟ್ರಿ ಮಾಡ್ಬೇಕು. ಬೇರೆ ಮೊಬೈಲ್ ನಂಬರ್ ಕೊಟ್ರೆ ಓಪನ್ ಆಗುದಿಲ್ಲ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾದ್ಮೇಲೆ 6 ಡಿಜಿಟ್ ಕೋಡ್ ಅನ್ನು ನೀವು ಎಂಟ್ರಿ ಮಾಡ್ಬೇಕು. ಎಂಟ್ರಿ ಮಾಡಿದ್ಮೇಲೆ ಈ ತರ ಆ್ಯಪ್ ಓಪನ್. ಈ ಆ್ಯಪ್ ಅಲ್ಲಿ ಮೊಬೈಲ್ ಅಲ್ಲೇ ವೆಹಿಕಲ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು. ಓಡೋಮೀಟರ್, ವೆಹಿಕಲ್ ಸ್ಟೇಟಸ್, ಎಷ್ಟು ಕಿಲೋಮೀಟರ್ ರೇಂಜ್, ಎಷ್ಟು ಪರ್ಸೆಂಟೇಜ್, ಕಾರ್ ಲಾಕ್ ಅನ್ಲಾಕ್, ಹಜಾರ್ಡ್ ಲೈಟ್, ಆಟೋಮೆಟಿಕ್ AC ಆನ್, ಎಲ್ಲಾ ಫಂಕ್ಷನ್ ಅನ್ನು ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬಹುದು. ಇದು ನಿಮ್ಗೆ ಎಲ್ಲಾ ಇವಿ ವೆಹಿಕಲ್ ಅಲ್ಲಿ ಈ ಡಿವೈಸ್ ಅನ್ನು ಇನ್ಬಿಲ್ಟ್ ಆಗಿ ಇನ್ಸ್ಟಾಲ್ ಮಾಡಿರ್ತಾರೆ. ಹಾಗೆ ನಿಮ್ಗೆ 1 ಇಯರ್ ಸಬ್ಸ್ಕ್ರಿಪ್ಷನ್ ಕೂಡ ಇರ್ತದೆ. ಇಯರ್ಲಿ ನೀವು ರಿನ್ಯೂವಲ್ ಮಾಡ್ಕೊಳ್ಬೇಕು. ನಿಮ್ಗೆ ಇದರ ಡೆಮೋ ತೋರಿಸ್ತೇನೆ ಹೇಗೆ ವರ್ಕ್ ಆಗ್ತದೆ ಅಂತ. ಅಪ್ರೋಚ್ ಬಟನ್ ಪ್ರೆಸ್ ಮಾಡಿದ್ರೆ ಹೆಡ್ ಲ್ಯಾಂಪ್ ವಿತ್ DRL ಲ್ಯಾಂಪ್ ಆನ್ ಆಗ್ತದೆ. ಸೇಮ್ ಅದೇ ತರ ಹಜಾರ್ಡ್ ಲೈಟ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಹಜಾರ್ಡ್ ಲೈಟ್ ಆನ್ ಆಗ್ತದೆ. ನೀವು ಎಲ್ಲಿಯಾದ್ರೂ ಹೊರಗಡೆ ಪಾರ್ಕ್ ಮಾಡಿದ್ರೆ ಮೊಬೈಲ್ ಅಲ್ಲೇ AC ಆನ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ವ್ಲಾಗ್ ಅಲ್ಲಿ. ಟಾಟಾ, ಬಾಯ್, ಟೇಕ್ ಕೇರ್.